ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಟೈಮ್ ಹೇಳ್ದಾಗೇ ಶಿಕಾರಿಪುರದ ಮರಿಹಬ್ಬ ಅಂದರೆ ನನ್ನ ಅಣ್ಣನ ಮನೆ ಮರಿಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಫೈನಲಿ ಟೆಂಪಲ್ಗೆಲ್ಲ ಹೋಗಿ ಬಂದುಬಿಟ್ಟು ಕುರಿಯೆಲ್ಲ ಇದು ಮಾಡಿದ್ರು. ಅದಾದಮೇಲೆ ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆನೇ ನಾವು ಆಫ್ಟರ್ನೂನಿಗೆ ಬಿರಿಯಾನಿ ಮಾಡಿದ್ದೆ ನಾನು ಎಕ್ಸ್ಪೆಷಲಿ. ಹೇಗಿದೆ ಅಂತೇಳಿ ಅಣ್ಣಂಗೆಲ್ಲ ಕೇಳ್ತಾ ಇದ್ದೆ. ಇದು ಮನೆಯಲ್ಲೇ ಸಾಕಿರೋ ಕುರಿ ಆಗಿರೋದು, ತುಂಬ ಹಾಲು ಕುಡಿಸ್ಬಿಟ್ಟು ಅವರು ಕುರಿನ ಬೆಳೆಸಿದ್ರು. ಸೊ ತುಂಬ ಫ್ಯಾಟ್ ಇತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಆಯಿಲೇ ಹಾಕ್ದಾಗೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಮತ್ತು ನನ್ನ ಅಕ್ಕ ಎಕ್ಸ್ಪೆಷಲಿ ತುಂಬ ಅಡುಗೆ ಮಾಡೋದ್ರಲ್ಲಿ ಈ ಥರ ಒಂದೊಂದು ಕೂತಿದ್ದೆಲ್ಲ ತುಂಬ ಅವಳು ಎಕ್ಸ್ಪರ್ಟ್ ಇದ್ದಾಳೆ. ಸೊ ಅವಳೇ ಮಾಡೋದು ಅಡುಗೆ ಎಲ್ಲ ನಮ್ಮ ಮನೆಗಳಲ್ಲೆಲ್ಲ ಹಬ್ಬ ಆದಾಗ. ಮಟನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ತಾಯಿದ್ದಾರೆ. ನಾನು ಫುಲ್ಲು ರೆಸಿಪಿದೇನೋ ವ್ಲಾಗ್ ಮಾಡಿಲ್ಲ, ಸ್ವಲ್ಪ ಬೇಕಾದಷ್ಟು ನನಗೆ ಎಷ್ಟು ಬೇಕೋ ಕ್ಲಿಪ್ಪಿಂಗ್ಸಿಗೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅಡುಗೆ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಸೂಪರಾಗಿತ್ತು. ಆ್ಯಂಡ್ ಈ ಹಬ್ಬಗಳಿಗೆಲ್ಲ ಹೋದಾಗೆಲ್ಲ ತುಂಬ ಜನ ರಿಲೇಷನ್ಸ್ ಇದ್ದರೆ ಮಕ್ಕಳು ನೋಡಿ ಎಷ್ಟು ಆಟಾಡ್ತಾ ಇದ್ದಾರೆ ಅಂದರೆ, ನನ್ನ ವಿರಾಜು ಮತ್ತು ನನ್ನ ಮಗಳು ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ಎಲ್ಲರೂ ಕರೀತಾರೆ, ಬಟ್ ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ. ಕರೆದಿರೋ ಒಂದು ಮನೆಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಊರಿಗೆ ಬಂದರೆ ಸಾಕಪ್ಪ ಅನ್ನೋ ಹಾಗಾಗಿರತ್ತೆ. ನನ್ನ ತಂಗಿದಿರು ಆಮೇಲೆ ನಾವೆಲ್ಲ ಸೇರ್ಕೊಂಡು ಮೊಟ್ಟೆ ಎಲ್ಲ ಬೆಂದಿತ್ತು. ಸೊ ಸಿಪ್ಪೆ ಎಲ್ಲ ಸುರಿತಾ ಇದ್ವಿ. ಗೀ ರೈಸು, ಅನ್ನ, ಸಾಂಬಾರು, ಎಗ್, ಬಾಯ್ಲ್ ಎಗ್, ಇಷ್ಟೇ ಫ್ರೆಂಡ್ಸ್ ರೆಸಿಪಿ ಮಾಡಿದ್ದು. ಮುದ್ದೆ ಇಷ್ಟ ಹೇಳ್ತಾ ಇರ್ತೀನಿ. ವ್ಲಾಗ್ನ ಮುಗಿಸ್ತಾ ಇದ್ವಿ. ವ್ಲಾಗ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ.